ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇಂದ್ರದ ಮತ್ತು ರಾಜ್ಯದ ಬಹಳ ಜನ ಗೃಹ ಮಂತ್ರಿಗಳನ್ನು ನೋಡೈತಿ, ಬಹಳ ಜನ ಪ್ರಧಾನಿಗಳನ್ನು ನೋಡೈತಿ. ನೀರಾವರಿ ಸಚಿವರು PWD ರಸ್ತೆ ಬಗ್ಗೆ ತಲೆ ಕೆಡಿಸಬಾರ್ದು, ರಾಜ್ಯದ ಯೋಜನೆ ಬಗ್ಗೆ ತಲೆ ಕೆಡಿಸಬೇಕು. ಗೃಹ ಸಚಿವರು ಇಲಾಖೆ ಬಗ್ಗೆ ತಲೆ ಕೆಡಿಸಬೇಕು. ರಾಜ್ಯದಲ್ಲಿ ಹದಗೆಟ್ಟಂಥ ಕಾನೂನು ಸುವ್ಯವಸ್ಥತೆ, ಎಲ್ಲೆಂದರಲ್ಲಿ ಒಸಿ ಮಟ್ಕ, ಹಳ್ಳಿಯಲ್ಲಿ ಕಿರಾಣಿ ಅಂಗಡಿಯೊಳಗೆ ಬೀರು, ಬ್ರ್ಯಾಂಡಿ, ವಿಸ್ಕಿ, ಡ್ರಗ್ಸ್. ಮೈಸೂರಲ್ಲಿ ಡ್ರಗ್ಸ್ ಪತ್ತೆ ಆಯ್ತು. ಎಲ್ಲ ಶಾಲೆ ಕಾಲೇಜ್, ದೊಡ್ಡ ದೊಡ್ಡ ಪ್ರತಿಷ್ಠಿತ ಶಾಲೆ ಕಾಲೇಜುಗಳು ಅವರದೊಳಗೆ ಡ್ರಗ್ಸ್ ಸಿಗ್ತೈತೆ ಅನ್ನುವಂಥ ಮಾಹಿತಿ ಆಗಿಂದಾಗ ಮತ್ತು ಮಾಧ್ಯಮಗಳ ಮುಖಾಂತರ ಕೇಳಿ ಬರ್ತೈತೆ. ಇವನ್ನೆಲ್ಲ ಕಂಟ್ರೋಲ್ ಮಾಡಿ ನಾನೊಬ್ಬ ದಕ್ಷ ಗೃಹ ಮಂತ್ರಿ ಅನ್ನೋದನ್ನು ಯುವ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಅವರು ತೋರ್ಪಡಿಸಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಭಾಳ ಮಂದಿ ಗೃಹ ಮಂತ್ರಿ ನೋಡಿ, ನೀವು ಹತ್ತಿರ ಕೂಡ 11ನೇದವರು. ಜವಾಹರ್ಲಾಲ್ ನೆಹರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವಾದ ಗಣವೇಶದೊಳಗೆ ಜನವರಿ 26 ಮಾರ್ಚ್ ಫಾಸ್ಟ್ನೊಳಗೆ ಪಾಲ್ಗೊಳ್ಳೋಕೆ ಅವಕಾಶ ಕೊಟ್ಟಿದ್ರು. ಯಾವ ಪಕ್ಷದವರು? ಪ್ರಿಯಾಂಕಾ ಖರ್ಗೆ ಯಾವ ಪಕ್ಷದವರು? ಭೂಕಂಪ, ನೆರೆ ಪರಿಹಾರ, ಪ್ರಕೃತಿ ವಿಪಕ್ಕೆ ಯಾರದೇ ರಿಕ್ವೆಸ್ಟ್ ಇಲ್ಲ ಮೊದಲು ಹೋಗಿಲ್ಲ ಯಾರು? ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು. ಅದಕ್ಕೆ ಭಾಳ ಏನೋ ಒಂದು ಹೇಳಿ ನಾ ದೊಡ್ಡ ಮಟ್ಟದೊಳಗೆ ಹೈಲೈಟ್ ಹಾಕೀನಿ ಅಂತಂದ್ರೆ ಅದು ಬೂಮ್ರಂಗ್ ಆಕೈತಿ, ತಿರುಗಿ ಅವ್ರಿಗೆ ಬೆಳಿತೈತಿ. ಗೃಹ ಇಲಾಖೆ ದೊಡ್ಡ ಇಲಾಖೆ, ಹಲವಾರು ವಿಷಯಗಳದಾವೆ. ಕಾನೂನು ಸುವ್ಯವಸ್ಥೆ ಇರ್ಬೋದು, ಬೆಳಗ್ಗೆ 7 ಗಂಟೆಗೆ ಬಾರ್ ಚಾಲು ಹಾಕಾವು, ಬೆಳಗ್ಗೆ 7 ಗಂಟೆಗೆ ಬ್ರ್ಯಾಂಡಿ ಅಂಗಡಿ ಚಾಲು ಹಾಕಾವು, ರಾತ್ರಿ 1 ಗಂಟೆ ಮಟ್ಟ ಇರ್ತಾವೆ. ಬೆಂಗಳೂರಾಗ ನೈಟ್ ಕ್ಲಬ್ 1 ಗಂಟೆ ಮಟ್ಟ ಇರ್ತಾವೆ. ಪರ್ಮಿಷನ್ ಐತೆ. ಅದ್ರ ಬಗ್ಗೆ ಒಬ್ಬ IG DG ಏನಾರ ಮಾತಾಡ್ಯಾರ? ಬೆಂಗಳೂರು ಕಮಿಷನರ್ ಮಾತಾಡ್ಯಾರ? 1:30-2 ಮಟ್ಟ ನೈಟ್ ಕ್ಲಬ್ ನಡೀತಾವೆ. ಗೃಹ ಸಚಿವರು ಪ್ರೈವೇಟ್ ಕಾರ್ನಾಗ ಅಡ್ಡಾಡಿ ರಾತ್ರಿ ರೌಂಡ್ಸ್ ಮಾಡಲಿ, FG ರೋಡು, ಬ್ರಿಗೇಡ್ ರೋಡು, ಕೋರಮಂಗಲ ಎಲ್ಲ ಅಡ್ಡಾಡಿ ವಿಸಿಟ್ ಮಾಡಲಿ. ಮೇಕೆದಾಟು ಯೋಜನೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಯೋಜನೆಗಳಲ್ಲಿ ಒಂದು. ಮೇಕೆದಾಟು ಇರ್ಬೋದು, ಕಳಸಾ ಬಂಡೂರು ಇರ್ಬೋದು, ಏನೋ ಇರ್ಬೋದು. DK ಶಿವಕುಮಾರ್ ಅಲ್ಲಿ ವಿಶ್ವಾಸ ವ್ಯಕ್ತಪಡಿಸ್ತೇನೆ. ರಾಜ್ಯದ ಹಿತಕ್ಕೆ ಧಕ್ಕೆಯಾಗದಂಥ ನಿರ್ಣಯವನ್ನು ಬೇರೆ ರಾಜ್ಯಗಳ ಮಾತಿಗೆ ಬಲಿಯಾಗುವುದಿಲ್ಲ ಅನ್ನುವಂಥ ಒಂದು ಚಳಿಗಾರಿಕೆ ಮತ್ತು ಎದೆಗಾರಿಕೆ DK ಶಿವಕುಮಾರ್ ಅವರಿಗೆ ಐತೆ ಅಂತ ನಾನು ಭಾವಿಸ್ತೇನೆ. ಅದನ್ನು ಅವರು ಕೃತಿಯೊಳಗೆ ತೋರಿಸ್ಬೇಕು.